ಕಲಿಯುಗದಲ್ಲಿ ಮದುವೆಗೆಂದು ಸಾಲ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ ಶ್ರೀನಿವಾಸ ಸ್ವಾಮಿ. ಇದು ನಿಮಗೂ ಗೊತ್ತಿದೆ. ಪದ್ಮಾವತಿ ಕಲ್ಯಾಣಕ್ಕಾಗಿ ಸಾಲ ಮಾಡಿದ ಶ್ರೀವಾರಿ. ಕುಬೇರನ ಸಾಲ ಕೇಳಿದ ಆ ಕ್ಷಣ ಸ್ವಾಮಿ ಹಾಕಿದ ಷರತ್ತೇನು? ಜೊತೆಗೆ ಲಕ್ಷ್ಮಿ ಇಲ್ಲದಿದ್ದರೂ ಮುಂದೆ ಹೇಗೆ ಸಾಲ ತೀರಿಸುತ್ತೇನೆ ಎಂದು ಪತ್ರದಲ್ಲಿ ಬರೆದುಕೊಟ್ಟ ಸ್ವಾಮಿ. ಆ ಪತ್ರ ಈಗ ಎಲ್ಲಿದೆ? ತಿರುಪತಿಗೆ ಹೋಗಿ ಹುಂಡಿಗೆ ಕಾಣಿಕೆ ಹಾಕೋ ನಾವು ನೀವೆಲ್ಲ ನಿಜಕ್ಕೂ ತಿಮ್ಮಪ್ಪನ ಸಾಲ ತೀರಿಸ್ತಿರೋದು ನಿಜಾನ? ಕಳ್ಳ ಕಾಕರು ಕೂಡ ಶ್ರೀವಾರಿ ಸನ್ನಿಧಿಗೆ ಹೋಗಿ ಹುಂಡಿಗೆ ಹಣ ಹಾಕ್ತಾರಲ್ಲ. ಹಾಗಾದ್ರೆ ಶ್ರೀಪತಿಗೆ ಇಂತಹ ದುರುಳರ ಹಣವನ್ನೂ ಬಳಸಬೇಕಾದ ಅನಿವಾರ್ಯತೆ ಇದೆಯಾ? ಏನಿದು ತಿರುಪತಿ ತಿಮ್ಮಪ್ಪನ ಸಾಲದ ರಹಸ್ಯ? ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಮಗಳ ಮದುವೆಗೆಂದು ಆಕಾಶರಾಜ ಅನುಮತಿ ಪತ್ರ ಕಳುಹಿಸಿದ್ದ. ಪತ್ರ ಹಿಡಿದು ಶ್ರೀನಿವಾಸನನ್ನ ಭೇಟಿ ಮಾಡಿದ್ರು ಶುಕ ಮಹರ್ಷಿಗಳು. ಆಕಾಶರಾಜ ಬರೆದ ಕಲ್ಯಾಣೋತ್ಸವದ ಪತ್ರಕ್ಕೆ ಪ್ರತಿ ಉತ್ತರ ಬರೆದು ಶುಕ ಮಹರ್ಷಿಗಳ ಜೊತೆ ಕಳುಹಿಸಿಕೊಟ್ಟಿದ್ದ ಶ್ರೀನಿವಾಸ ಸ್ವಾಮಿ ಬೆನ್ನಲ್ಲೇ ಕುಬೇರನನ್ನೂ ಕರೆಸಿದ. ಕಾರಣ ತಾಯಿಯ ಆಸೆ. ಹೆಣ್ಣು ಕೇಳಲು ಬಂದಾಗ ಖುದ್ದು ಬಕುಳಾದೇವಿಯ ಮುಂದೆಯೇ ರಾಜನನ್ನ ಉದ್ದೇಶಿಸಿ ಧರಣಿಪತಿ ಆಕಾಶರಾಜನ ಮಗಳ ಮದುವೆ ಎಂದರೆ ತಮಾಷೆಯೇ ಎಂದು ಹೇಳಿದ್ರು ಶುಕ ಮಹರ್ಷಿಗಳು. ನೋಡು ರಾಜ, ನಿನಗೆ ಗೊತ್ತಿದೆ, ಪ್ರತಿಯೊಂದು ಹೆಣ್ಣು ಮಗಳ ತಂದೆಯೂ ಬರಲಿರುವ ಅಳಿಯ ದೇವರಾಗಲಿ ಅಂತ ಆಶಿಸಿ ಅಳಿಯ ದೇವರು ಅಂತಲೇ ಕರೀತಾರೆ. ಆದ್ರೆ ನಿನಗಿದೋ ಎಂತಹ ಪುಣ್ಯ ನೋಡು, ಸಾಕ್ಷಾತ್ ದೇವರೇ ಅಳಿಯನಾಗಿ ಬರ್ತಿದ್ದಾನೆ ಎಂದಿದ್ದರು ಶುಕ ಮಹರ್ಷಿಗಳು. ಶುಕ ಮುನಿಗಳ ಮಾತು ಕೇಳಿ ಆಕಾಶರಾಜ ದಂಪತಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಹಾಗಿದ್ರೆ ಇನ್ನೇಕೆ ತಡ? ಕೂಡಲೇ ಬಕುಳಾದೇವಿಯಲ್ಲಿ ಒಪ್ಪಿಗೆ ತಿಳಿಸಿ ಶುಭಸ್ಯ ಶೀಘ್ರಂ ಎನಿಸಿಬಿಡೋಣ ಎಂದಿದ್ರು ಆಕಾಶರಾಜ. ಶುಕ ಮಹರ್ಷಿಗಳ ಸಮ್ಮುಖದಲ್ಲೇ ವರೋಪಚಾರದ ಮಾತಾದ್ವು. ಮಗನಿಗಾಗಿ ಪದ್ಮಾವತಿಯ ಹೊರತಾಗಿ ಏನನ್ನೂ ಕೇಳಲಿಲ್ಲ ಬಕುಳಾದೇವಿ. ಆದರೆ ಆಕಾಶರಾಜನತ್ತ ನೋಡಿದ ಶುಕಮುನಿಗಳು ಮಾತ್ರ, ಮಹಾರಾಜ, ನಿನಗೆ ಅಳಿಯನಾಗುತ್ತಿರುವವನು ದೇವಾಧಿದೇವ. ಅವನ ಕುಲ ಸೇರುವ ಹೆಣ್ಣು ಗೃಹಲಕ್ಷ್ಮಿ. ನಿನ್ನ ಅಳಿಯನಿಗೆ ರಾಜೋಪಚಾರವಷ್ಟೇ ಸಾಲದು. ನಿನ್ನ ಮಗಳ ಸುಖ ಸಂತೋಷಕ್ಕಾಗಿ ಸಿರಿ ಸಂಪದ ನೀಡಿ ಗೌರವಿಸೋದನ್ನ ನಾನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಯಾಕಂದರೆ ಶ್ರೀನಿವಾಸ ಮೊದಲೇ ಸರಳ ಜೀವಿ, ಕುಟೀರವಾಸಿ. ನಿನ್ನ ಮಗಳೋ ರಾಜಕುಮಾರಿ. ಅವನಿಂದ ಏನು ಸುಖ ಪಡುವಳೋ ಎಂದು ರಾಜ್ಯದ ಜನ ಆಡಿಕೊಳ್ಳಬಾರದು ಎಂದಿದ್ರು ಮುನಿಗಳು. ಮುನಿಗಳ ಮಾತಿಗೆ ಒಪ್ಪಿದ ಆಕಾಶರಾಜ, ಅಯ್ಯೋ ಮಹರ್ಷಿಗಳೇ, ನೀವೇ ಹೇಳಿದಂತೆ ಶ್ರೀನಿವಾಸ ದೇವೋತ್ತಮ, ಸಾತ್ವಿಕ ಸಂಪನ್ನ. ಆತನ ಯೋಗ್ಯತೆಗೆ ಸರಿಗಟ್ಟುವಷ್ಟು ನಾವೇನು ತಾನೇ ಕೊಡಲು ಸಾಧ್ಯ? ನಮ್ಮ ಮಗಳು ಶ್ರೀಲಕ್ಷ್ಮಿ ಅಂಶಜಳೆಂದು ಹೇಳಿದ್ದೀರಿ. ಇಷ್ಟಿದ್ದ ಮೇಲೆ ಅವಳನ್ನ ಅತ್ಯಂತ ಪ್ರೀತ್ಯಾಧಾರಗಳಿಂದ ಧಾರೆ ಎರೆದುಕೊಡುವುದಷ್ಟೇ ನಾವು ಮಾಡಬಹುದಾದ ಕೆಲಸ. ಆ ದೇವರೇ ನಮಗೆ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟಿದ್ದಾನೆ. ಹಿಂದೆಂದೂ ಕಂಡೂ ಕೇಳರಿಯದಂತಹ ವಿವಾಹ ಮಹೋತ್ಸವವನ್ನ ನೆರವೇರಿಸುತ್ತೇವೆ ಎಂದಿದ್ದ ರಾಜ. ಈ ಮಾತುಕತೆ ಕೇಳಿಸಿಕೊಂಡ ಮಾತೆ ಬಕುಳಾದೇವಿ ಮಾತ್ರ ದಿಗಿಲಾಗಿದ್ದಳು. ವರೋಪಚಾರಕ್ಕಾಗಿ ಇಷ್ಟೆಲ್ಲ ಸಿದ್ಧತೆಗಳಾಗ್ತಿರುವಾಗ ಮಗನ ಕಡೆಯಿಂದಲೂ ಅದ್ಧೂರಿ ಪ್ರತಿಕ್ರಿಯೆ ಬೇಕಲ್ಲವೇ ಎಂದು ಚಿಂತೆಗೊಳಗಾಗಿದ್ದಳು ಮಾತೆ. ಶ್ರೀನಿವಾಸ ಸ್ವಾಮಿಯ ಆಹ್ವಾನದಂತೆ ಮದುವೆಯ ವಿಚಾರ ತಿಳಿಯಿತು ಕುಬೇರನಿಗೆ. ಎಷ್ಟು ಧನಕನಕ ಬೇಕು ಪ್ರಭು, ಸುರಿದು ಸಂಭ್ರಮಿಸುತ್ತೇನೆ. ಲೋಕ ಕಲ್ಯಾಣಕಾರಿಯಾದ ಈ ವಿವಾಹಕ್ಕಿಂತಲೂ ಮತ್ತೇನು ಪುಣ್ಯ ಕಾರ್ಯವಿದೆ ನನಗೆ ಎಂದ ಕುಬೇರ. ಪ್ರತಿಯಾಗಿ ಶ್ರೀನಿವಾಸ ಸ್ವಾಮಿ ಮಾತ್ರ ಅದ್ಭುತ ಮಾತು ಹೇಳಿದ. ಕುಬೇರ, ಎಂದೂ ಹಾಗಾಗಬಾರದು. ನಾನಾದ ಮಾತ್ರಕ್ಕೆ ಸಂಪತ್ತಿಗೆ ಮೌಲ್ಯವಿಲ್ಲದಂತೆ ನಡೆದುಕೊಳ್ಳಬಾರದು. ನನಗೆ ಬಿಟ್ಟಿ ಹಣ ಬೇಡ, ಸಾಲ ಬೇಕು ಎಂದ ಶ್ರೀವಾರಿ. ಆಶ್ಚರ್ಯಚಕಿತನಾದ ಕುಬೇರ ಜಗನ್ನಾಟಕ ಸೂತ್ರಧಾರಿಯ ಹೊಸ ನಾಟಕಕ್ಕೆ ಭಾಗಿಯಾಗಲು ಸಜ್ಜಾದ. ಸಾಲ ಕೊಡಲು ಒಪ್ಪಿಕೊಂಡ. ಅಂದು ಸ್ವಾಮಿ ಕುಬೇರನಲ್ಲಿ ಕೇಳಿದ ಸಾಲದ ಹಣವೆಷ್ಟು ಗೊತ್ತೇ? 3,360 ಕೋಟಿ ಸುವರ್ಣ ರಾಮಮುದ್ರಿಕೆ. ಇದು ಶ್ರೀನಿವಾಸ ಕೇಳಿದ ಮೊತ್ತ.
ನಾನು ಪಡೆದ ಈ ಸಾಲವನ್ನ ವರ್ಷಕ್ಕೆ 101 ರಾಮಮುದ್ರಿಕೆಯಂತೆ ಬಡ್ಡಿ ಸಹಿತ ಹಿಂದಿರುಗಿಸುತ್ತೇನೆ. ಹೀಗೆಂದು ನಾನು ಕರಾರು ಪತ್ರವನ್ನೂ ಬರೆದುಕೊಡ್ತೇನೆ. ಇದಕ್ಕೆ ಪರಬ್ರಹ್ಮ ಪರಮೇಶ್ವರರು, ಸ್ವಾಮಿ ಪುಷ್ಕರಣಿ ಬಳಿಯಿರುವ ಅಶ್ವತ್ಥ ಮರವು ಸಾಕ್ಷಿಯಾಗುವುದು. ನಂತರವೇ ನನಗೆ ಹಣ ಸಂದಾಯವಾಗಲಿ. ಮುಂದೆ ಕಲಿಯುಗದಲ್ಲಿ ಇದು ವಿತ್ತ ನೀತಿಯೂ ಆಗಲಿ. ಹೀಗೆಂದ ಭಗವಂತ. ನಿನ್ನಿಚ್ಛೆಯಂತೆ ಆಗಲಿ ದೇವೋತ್ತಮ. ಆದರೆ ಎಷ್ಟು ದೊಡ್ಡ ಮೊತ್ತದ ಸಾಲವನ್ನ ನೀನು ತೀರಿಸುವ ಪರಿಯಾದ್ರೂ ಯಾವುದು ಎಂದು ಕೇಳಿದ ಕುಬೇರ. ಯಾಕಂದ್ರೆ ಆಗ ಶ್ರೀದೇವಿಯು ಲಕ್ಷ್ಮೀಪತಿಯ ಜೊತೆಗಿರಲಿಲ್ಲ ಅಲ್ಲವೇ? ಅಷ್ಟರಲ್ಲಿ ಅಲ್ಲಿಗೆ ಬಂದರು ನಾರದರು. ನಾರಾಯಣ ನಾರಾಯಣ, ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತಿದೆ ಈ ಶ್ರೀನಿವಾಸ ಕಲ್ಯಾಣ. ಅಂದ ಮೇಲೆ ಕಲ್ಯಾಣದ ಸಾಲವನ್ನ ಲೋಕದ ಜನತೆಯೇ ತೀರಿಸುವವರು. ಚಿಂತೆ ಏಕೆ ಕುಬೇರ ಎಂದರು ದೇವರ್ಷಿಗಳು. ಓ ನಾರದರು, ಬರಬೇಕು ಬರಬೇಕು, ಅದೇನು ಬಿಡಿಸಿ ಹೇಳಬಾರದೆ ಎಂದು ಕೇಳಿದ ಕುಬೇರ. ಮತ್ತೇನೂ ಇಲ್ಲ ಕುಬೇರ, ಸರಳವಾಗಿದೆ ಈ ಕರಾರಿನ ರೀತಿ ರಿವಾಜು. ಇದೋ ಹೇಳುತ್ತೇನೆ ಕೇಳು. ನಾರಾಯಣನ ಕಲ್ಯಾಣವೆಂದರೆ ಮಹಾಜನತೆಯ ಕಲ್ಯಾಣವೇ ಅಲ್ಲವೇ? ಮುಂದೆ ವೇಂಗಡ ದೊಡೆಯಾಗಿ ಶ್ರೀನಿವಾಸ ಸ್ವಾಮಿ ಈ ಬೆಟ್ಟದಲ್ಲಿ ನೆಲೆಸುತ್ತಾನೆ. ವೆಂಕಟೇಶ್ವರ, ಗೋವಿಂದ ಎಂಬ 10 ಹೆಸರುಗಳಿಂದ ಕರೆಯಿಸಿಕೊಂಡು ಭಕ್ತ ಕೋಟಿಯನ್ನ ಕೈಬೀಸಿ ಕರಿತಾನೆ. ಭಗವಂತನನ್ನೇ ನಂಬಿ ಇಲ್ಲಿಗೆ ಬರುವ ಭಕ್ತರು ಬರಿಗೈಯಲ್ಲಿ ಬರೋದಿಲ್ಲ. ಅವರವರ ಶಕ್ತಾನುಸಾರ ಹರಕೆ ಕಾಣಿಕೆಗಳನ್ನ ಸಲ್ಲಿಸುತ್ತಾರೆ. ಆಗ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತನ್ನ ಪದತಲಗಳಿಗೆ ಹಾಕಿಕೊಳ್ಳುವನು ಸ್ವಾಮಿ. ಆಶ್ಚರ್ಯವೆಂದರೆ ಸಜ್ಜನರ ಜೊತೆಗೆ ದುರ್ಜನರು ಮುತ್ತುವರು ಸ್ವಾಮಿ ಸನ್ನಿಧಾನವನ್ನ. ಜನಾರ್ದನನ ಜನತಾ ಜನಾರ್ದನನ ಸೇವೆಗೆಂದು ತಮ್ಮಲ್ಲಿನ ಧನ ಕನಕಗಳನ್ನ ಅರ್ಪಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವರು. ಸಿರಿವಂತರಲ್ಲಿ ಆಳುವ ಪ್ರಭುಗಳೂ ಇರ್ತಾರೆ, ಸಾತ್ವಿಕರು ಧರ್ಮ ಭೀರುಗಳು ಇರ್ತಾರೆ. ಶ್ರದ್ಧಾ ಭಕ್ತಿಯಿಂದ ಧನ ಕನಕಗಳನ್ನ ಅರ್ಪಿಸಿ ಶರಣು ಹೋಗ್ತಾರೆ. ಇನ್ನು ಸಜ್ಜನರಲ್ಲಿ ದೀನ ದಲಿತರೂ ಇರ್ತಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ನಿನಗೆ ಪೂಜೆ ಅರ್ಚನೆ ಮಾಡಿಸ್ತಾರೆ. ತಮ್ಮ ಕಷ್ಟಾರ್ಜಿತ ದುಡಿಮೆಯಿಂದ ಕಾಣಿಕೆ ಹಾಕ್ತಾರೆ. ಅವಿವಾಹಿತರು ಇಷ್ಟಾರ್ಥ ಸಿದ್ಧಿಗಾಗಿ ಸಂತೋಷದಿಂದ ಕಲ್ಯಾಣೋತ್ಸವಗಳನ್ನೇ ಮಾಡಿಸ್ತಾರೆ. ಸಂತಾನಕ್ಕಾಗಿ ಸೇವೆ ಮಾಡಿಸ್ತಾರೆ. ಇಷ್ಟೆಲ್ಲ ನಡೆಯುತ್ತಾ ಕಲಿಯುಗ ಅಂತ್ಯದವರೆಗೂ ನಿನ್ನ ಸಾಲದ ಹಣ ಜಮಾವಣೆಯಾಗುತ್ತದೆ ಕುಬೇರ ಎಂದರು ನಾರದರು. ಭಗವಂತ ಜಗದೋದ್ಧಾರನು ನೀನೇ, ಜಗನ್ನಿಯಾಮಕನು ನೀನೆ. ನಿನ್ನ ಕಲ್ಯಾಣದಲ್ಲಿ ಇಡೀ ಜನಹಿತವೇ ಅಡಗಿದೆ. ಈ ಮಂಗಳ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗುತ್ತಿರುವುದೇ ಒಂದು ಅಮೋಘ ಅದ್ಭುತ ಸುಕೃತ ಎಂದು ನಮಿಸಿ ವಿವಾಹಕ್ಕೆ ಬೇಕಾದಷ್ಟು ಧನ ಕನಕಗಳನ್ನ ಕೊಟ್ಟು ಅಲ್ಲಿಂದ ತೆರಳಿದ ಕುಬೇರ. ನಾರದರು ಕೂಡ ಲೋಕ ಸಂಚಾರಕ್ಕೆ ಹೊರಟರು. ಇತ್ತ ಆಕಾಶರಾಜನ ಅರಮನೆಗೆ ತೆರಳಿದ್ದ ಶುಕಮುನಿಗಳು ವಾಪಸ್ಸಾದರು ಶ್ರೀನಿವಾಸ ಸ್ವಾಮಿಯ ಬಳಿ. ಶುಕಮುನಿಗಳೊಂದಿಗೆ ಕುಳಿತು ವಿವಾಹ ಮುಹೂರ್ತದ ಆಮಂತ್ರಣ ಪತ್ರಿಕೆಯನ್ನ ಸಿದ್ಧಪಡಿಸಿದ ಸ್ವಾಮಿ ಬ್ರಹ್ಮ, ಈಶ್ವರ, ಯಮ, ಅಗ್ನಿ, ವಾಯು, ವರುಣ, ಇಂದ್ರಾದಿ ದೇವತೆಗಳಿಗೆ, ಋಷಿಮುನಿಗಳಿಗೆ, ರಾಜ ಮಹಾರಾಜರಿಗೆ ಸೇರಿದಂತೆ ನಾರಾಯಣಪುರದ ಮಹಾರಾಜನಾದ ಆಕಾಶರಾಜನಿಗೂ ಕಳುಹಿಸಿಕೊಟ್ಟ. ನಂತರ ವಿಶ್ವಕರ್ಮನಿಗೆ ಬರ ಹೇಳಿದ. ಇದೇನು ಮಾಡುತ್ತಿದ್ದಾನೆ ಭಗವಂತ? ಶ್ರೀಲಕ್ಷ್ಮಿ ಇರೋವಾಗ ಇನ್ನೊಂದು ವಿವಾಹವೇ? ಮುನಿಸಿಕೊಂಡು ಹೋದ ಮಹಾಲಕ್ಷ್ಮಿಯನ್ನ ಕರೆತರದೆ ಹೀಗೆ ಮತ್ತೊಂದು ಮದುವೆ ಮಾಡಿಕೊಳ್ಳುತ್ತಿದ್ದಾನಲ್ಲ ಭಗವಂತ. ಈ ಮದುವೆಗೆ ನಾನು ಬೇರೆ ಕಲ್ಯಾಣ ಮಂಟಪ, ಅತಿಥಿ ಮಹೋದಯರ ವಿಶ್ರಾಂತಿ ಕಟ್ಟಡಗಳನ್ನೆಲ್ಲ ಕಟ್ಟಬೇಕು. ಇದು ಗೊತ್ತಾದ್ರೆ ಮಾತೆ ಸುಮ್ಮನಿರುವಳೆ. ಶ್ರೀಪತಿಯ ಜೊತೆಗೆ ನಾನೂ ಕೆಂಗಣ್ಣಿಗೆ ಗುರಿಯಾಗ್ತೇನೆ. ಈ ರೀತಿ ಚಿಂತೆಗೆ ಬಿದ್ದ ವಿಶ್ವಕರ್ಮನ ಗೊಂದಲ ತಿಳಿದ ಶ್ರೀವಾರಿ ತಿಳಿಗೊಳಿಸುವ ಪ್ರಯತ್ನ ಮಾಡಿದ. ಇದೇನು ನನ್ನ ನಾಟಕ ಎಂದಲ್ಲವೇ ನಿನ್ನ ಚಿಂತೆ? ಚಿಂತಿಸಬೇಡ ವಿಶ್ವಕರ್ಮ. ಉದ್ದೇಶ ಉತ್ತಮವಿದ್ದರೆ ನಾಟಕದ ಅಂತ್ಯವೂ ಉತ್ತಮವಾಗೇ ಇರುತ್ತೆ. ಈ ನನ್ನ ವಿವಾಹ ಕಲಿಯುಗಾಂತ್ಯದವರೆಗೂ ಕೂಡ ಜನಾಂತರಾಳವನ್ನ ಜಾಗೃತಗೊಳಿಸುತ್ತಲೇ ಇರುತ್ತೆ. ನೀನು ಚಿಂತಿಸದಿರು. ಏನು ನಡೆಯಬೇಕೋ ಅದು ನಡೆದೇ ನಡೆಯುತ್ತದೆ. ನೀನೀಗಲೇ ಹೊರಡು.
ಕಟ್ಟಡ ಕಾರ್ಯಗಳನ್ನ ಆರಂಭಿಸು. ನಾನು ಸೂಚಿಸಿರುವ ನಿವೇಶನದಲ್ಲಿ ಒಂದು ಕಲ್ಯಾಣ ಮಂಟಪ, ಸುಸಜ್ಜಿತವಾದ ಅತಿಥಿ ಗೃಹಗಳನ್ನ ನಿರ್ಮಿಸು. ಆದರೆ ನೆನಪಿರಲಿ, ನನ್ನ ಬಳಿ ಈಗ ಲಕ್ಷ್ಮಿ ಇಲ್ಲ. ಕುಬೇರನಲ್ಲಿ ಸಾಲ ಪಡೆದು ವಿವಾಹವಾಗ್ತಿದ್ದೇನೆ. ಹಾಗಾಗಿ ವಿವಾಹ ಆದಷ್ಟು ಕಡಿಮೆ ವೆಚ್ಚದಲ್ಲೇ ನಡಿಬೇಕು, ಆದರೆ ಅದ್ಭುತವೆನಿಸಬೇಕು ಎಂದು ಸೂಚಿಸಿದ ಭಗವಂತ. ನಿನ್ನಿಚ್ಛೆ ಪ್ರಭು, ಸರಳವಾದರೂ ಸ್ಮರಣೀಯವಾಗಿರುವಂತೆ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೊರಟ ವಿಶ್ವಕರ್ಮ ನಾರಾಯಣಪುರಕ್ಕೆ ತೆರಳಿ ಆಕಾಶ ರಾಜನಲ್ಲಿ ಮಾರುವೇಷದಲ್ಲಿ ನಾನೊಬ್ಬ ಶಿಲ್ಪಿ ಎಂದು ಪರಿಚಯ ಮಾಡಿಕೊಂಡ ವಿಶ್ವಕರ್ಮ ಶ್ರೀನಿವಾಸ ಕಲ್ಯಾಣಕ್ಕಾಗಿ ಅದ್ಭುತ ನಿರ್ಮಾಣಗಳನ್ನು ಮಾಡಿದ. ಇನ್ನೇನಿದೆ, ಆ ಮಂಟಪದಲ್ಲಿ ಕುಬೇರನ ಸಾಲದ ಹಣದಲ್ಲಿ ಶ್ರೀನಿವಾಸ ಕಲ್ಯಾಣವೂ ಆಯಿತು. ಆ ಕಲ್ಯಾಣದ ಖರ್ಚನ್ನ ನಾವು ನೀವೆಲ್ಲ ಇಂದಿಗೂ ತೀರಿಸುತ್ತಿದ್ದೇವೆ. ಇದೇ ಕುಬೇರನ ಸಾಲದ ಮಹಾರಹಸ್ಯ ವೀಕ್ಷಕರೇ. ಆದ್ರೆ ಈ ರಹಸ್ಯ ಇಷ್ಟಕ್ಕೆ ಮುಗಿಯೋದಿಲ್ಲ. ಈ ರಹಸ್ಯದೊಳಗೊಂದು ರಹಸ್ಯವಿದೆ. ಅದುವೇ ಒಳ್ಳೆಯವರು ಮತ್ತು ಕೆಟ್ಟವರ ಹಣ. ಅಲ್ಲ, ಹುಂಡಿಗೆ ಹಣ ಹಾಕೋ ಜನರಲ್ಲಿ ಕೆಟ್ಟವರು ಇರ್ತಾರಲ್ಲ, ಅಂಥವರ ಹಣವೂ ಬೇಕಾ ತಿಮ್ಮಪ್ಪನಿಗೆ? ಎಂತಹ ದೇವರಪ್ಪ ಅಂತ ಕೆಲವರು ವಾದ ಮಾಡ್ತಾರೆ. ಈ ವಾದಕ್ಕೆ ಸ್ವತಃ ಶ್ರೀನಿವಾಸ ಸ್ವಾಮಿ ಎಷ್ಟೋ ವರ್ಷಗಳ ಹಿಂದೆಯೇ ಉತ್ತರ ಕೊಟ್ಬಿಟ್ಟಿದ್ದಾನೆ. ಕೋಟಿ ಕೋಟಿ ಹಣ ಕಾಣಿಕೆಯ ರೂಪದಲ್ಲಿ ಹರಿಯೋ ಏಕೈಕ ಜಾಗ, ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇಗುಲ. ಇಂತಹದ್ದೊಂದು ಸಿರಿ ಸನ್ನಿಧಿ ಇನ್ಯಾವ ದೇಗುಲದಲ್ಲೂ ಇಲ್ಲ ಎನ್ನುವಂತಹ ಧನ ಕನಕದ ವೈಭವ. ಇದು ತಿರುಪತಿ ತಿರುಮಲದ ಹೆಗ್ಗಳಿಕೆ. ಇದೆಲ್ಲ ಭಯ ಸೃಷ್ಟಿಸಿ ಮಾಡ್ತಿರೋ ದಂಧೆ. ತಿಮ್ಮಪ್ಪನಿಗೆ ಕಾಣಿಕೆಯನ್ನ ಯಾಕೆ ಹಾಕಬೇಕು? ಅಷ್ಟಕ್ಕೂ ಅಲ್ಲಿ ಎಂತೆಂತಹ ಪಾಪಾತ್ಮರು ಕೂಡ ಹೋಗಿ ಕಾಣಿಕೆ ಹಾಕಿ ಬರ್ತಾರೆ. ಅವರೆಲ್ಲ ಆರಾಮಾಗಿ ಇಲ್ವಾ? ಅವರಿಗೆಲ್ಲ ಭಗವಂತ ಏನ್ ಮಾಡ್ತಾನೆ? ಅಂತಹವರ ದುಡ್ಡೂ ಬೇಕಾ ತಿಮ್ಮಪ್ಪನಿಗೆ? ಇದೆಲ್ಲ ಬೋಗಸ್ ಅಂತ ವಾದಿಸ್ತಾರೆ ಹಲವರು. ಹಾಗಾದ್ರೆ ಅಂತಹ ಪಾಪಾತ್ಮರ ದುಡ್ಡನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ ಶ್ರೀವಾರಿ? ಅಷ್ಟಕ್ಕೂ ಇಂತಹ ಪಾಪಾತ್ಮರ ಹಣ ಯಾಕೆ ಬೇಕು ಭಗವಂತನಿಗೆ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಒಂದು ಅಪರೂಪದ ಮಾಹಿತಿ ಇರೋ ವಿಶೇಷ ಸಂಚಿಕೆ ಇದು. ಮಹಿಮೆಗೆ ಮತ್ತೊಮ್ಮೆ ಸ್ವಾಗತ. ಗೋವಿಂದ ಗೋವಿಂದ ಅಂತ ಬೆಟ್ಟ ಹತ್ತಿ ದರ್ಶನ ಮಾಡಿ ಗರ್ಭಗುಡಿಯಿಂದ ಹೊರಬರುತ್ತಲೇ ವಿಮಾನ ಗೋಪುರದ ಮುಂದೆ ಬಂದು ಸೀದಾ ಹುಂಡಿಗೆ ಕಾಸು ಹಾಕ್ತೀವಿ. 1 ರೂಪಾಯಿಯಿಂದ ಹಿಡಿದು ಲಕ್ಷಾಂತರ ರೂಪಾಯಿಯವರೆಗೂ ಅವರವರ ಶಕ್ತಾನುಸಾರ ಕಾಣಿಕೆ ಹಾಕ್ತಾರೆ ಭಕ್ತರು. ತಿರುಪತಿಗೆ ಹೋದಾಗ ಹುಂಡಿಗೆ ಕಾಸು ಹಾಕದ ಭಕ್ತನೇ ಇಲ್ಲ ಬಿಡಿ. ಈ ರೀತಿ ಕೋಟ್ಯಾಂತರ ರೂಪಾಯಿಯನ್ನ ಕಾಣಿಕೆ ರೂಪದಲ್ಲಿ ಸ್ವೀಕರಿಸುತ್ತಿರುವ ತಿಮ್ಮಪ್ಪನಿಗೆ ಭಕ್ತರ ಪಾಪದ ಹೊರೆ ಹೆಗಲೇರುತ್ತಿಲ್ಲವೇ? ಪಾಪ ವಿನಾಶನ ಪರಮಾತ್ಮ ಈ ರೀತಿ ಪಾಪಿಗಳ ದುಡ್ಡನ್ನೇಕೆ ಪಡಿತಾ ಇದ್ದಾನೆ ಅಂತಲೂ ಹಲವರು ಪ್ರಶ್ನೆ ಮಾಡ್ತಾರೆ, ಕುತೂಹಲಕ್ಕೊಳಗಾಗ್ತಾರೆ. ಆದರೆ ಈ ಪ್ರಶ್ನೆಗಳಿಗೆಲ್ಲ ಸ್ವತಃ ಶ್ರೀನಿವಾಸ ಸ್ವಾಮಿಗೆ ಪದ್ಮ ಪುರಾಣದಲ್ಲಿ ಉತ್ತರ ಕೊಟ್ಟಿದ್ದಾನೆ. ಭಕ್ತರಿಂದ ಕಾಣಿಕೆ ಸ್ವೀಕರಿಸುತ್ತಿರುವ ಬಗ್ಗೆ ಸಿರಿದೇವಿಯೇ ಒಮ್ಮೆ ಪ್ರಶ್ನೆ ಮಾಡಿರ್ತಾಳೆ. ಅಲ್ಲ ಸ್ವಾಮಿ, ಕ್ಷಣ ಮಾತ್ರದಲ್ಲಿ ನಾನೇ ಕುಬೇರನ ಸಾಲ ತೀರಿಸಿ ಬಿಡ್ತೀನಿ. ಆದ್ರೆ ನನ್ನಿಂದ ಭಕ್ತರಿಗೆ ಸಂಪತ್ತು ಕರುಣಿಸಿ ಅವರಿಂದ ನೀವು ಹಣ ಪಡೆಯುವ ಸೂತ್ರವೇನು? ಈ ಭಕ್ತರಲ್ಲಿ ಎಷ್ಟೋ ಜನ ಪಾಪ ಮಾರ್ಗಗಳಿಂದ ಸಂಪಾದನೆ ಮಾಡುತ್ತಾರೆ. ಈ ಹಣವನ್ನೇಕೆ ಪಡೆಯುತ್ತೀರಿ ಅಂತ ಕೇಳುತ್ತಾಳೆ ಮಹಾಲಕ್ಷ್ಮಿ. ಆಗ ಶ್ರೀನಿವಾಸ ಕೊಟ್ಟ ಉತ್ತರ ಏನು ಗೊತ್ತಾ? ಈ ಉತ್ತರದಲ್ಲೇ ನಮ್ಮ ನಿಮ್ಮಂತಹ ಜನಸಾಮಾನ್ಯರ ಹಣ ಗಳಿಕೆ ಹಾಗೂ ಹುಂಡಿ ವ್ಯವಹಾರದ ರಹಸ್ಯವನ್ನ ಬಿಚ್ಚಿಡ್ತಾನೆ ಭಗವಂತ. ದೇವಿ, ನೀನು ಹೇಳಿದಂತೆ ನಾನು ಪಾಪಾತ್ಮರ ಸಂಪತ್ತಿನಿಂದಲೇ ಕುಬೇರನ ಎಲ್ಲ ಸಾಲ ತೀರಿಸ್ತಿಲ್ಲ. ಸನ್ನಿಧಾನಕ್ಕೆ ಬರುವ ಕಾಣಿಕೆಯನ್ನ 3 ರೀತಿ ನೋಡ್ತಿದ್ದೇನೆ. ಈ ವಿಭಾಗ ಮಾಡಿಯೇ ನಾನು ಹಣ ಪಡೆಯುತ್ತಿರುವುದು. ಇದರಲ್ಲಿ ಮೊದಲನೆಯದು ನಿಷ್ಕಾಮ ಪುಣ್ಯಧನ. ಅದೆಷ್ಟೋ ಸಾವಿರಾರು ಭಕ್ತರು ಇದುವರೆಗೂ ನನ್ನ ಸನ್ನಿಧಾನಕ್ಕೆ ಇಂತಹ ನಿಷ್ಕಾಮ ಪುಣ್ಯಧನವನ್ನ ತಂದಿದ್ದಾರೆ. ತುಂಬಾ ಶ್ರಮ ವಹಿಸಿ ಸಂಪಾದನೆ ಮಾಡಿ ಸಂಗ್ರಹಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನ ಹುಂಡಿಗೆ ಹಾಕಿದ್ದಾರೆ. ಆದರೆ ಹುಂಡಿಗೆ ಹಾಕುವಾಗ ಯಾವುದೇ ಕೋರಿಕೆಯನ್ನ ಕೇಳಿಲ್ಲ ಅವರು ನನ್ನಲ್ಲಿ. ಗೋವಿಂದ, ನಿನ್ನ ಕೃಪೆಯಿಂದಲೇ ಇಷ್ಟೆಲ್ಲ ಏಳಿಗೆ ಕಂಡಿದ್ದೇನೆ. ಇದೋ ನನ್ನ ಅನಂತ ನಮನ ಎಂದು
ಕೃತಾರ್ಥ ಭಾವದಿಂದ ಹುಂಡಿಗೆ ಕಾಸು ಹಾಕ್ತಾರೆ. ಪ್ರತಿಯಾಗಿ ಏನನ್ನೂ ಕೇಳೋದಿಲ್ಲ ಅವರು. ಇದನ್ನೇ ನಾನು ನಿಷ್ಕಾಮ ಪುಣ್ಯ ಫಲ ಎಂದದ್ದು. ಇದನ್ನ ಮಾತ್ರ ನಾನು ಕುಬೇರನ ಸಾಲ ತೀರಿಸಲು ಬಳಸ್ತೇನೆ ಎಂದು ಶ್ರೀದೇವಿಗೆ ತಿಳಿಸಿದ್ದಾನೆ ತಿಮ್ಮಪ್ಪ. ಇನ್ನು ಶ್ರೀನಿವಾಸ ಹೇಳಿರುವ ಎರಡನೇ ವರ್ಗದ ಹಣ ಎಂದರೆ ಪುಣ್ಯಧನ. ಈ ಹಣವನ್ನ ಪುಣ್ಯ ಮಾರ್ಗದಲ್ಲಿಯೇ ಸಂಪಾದನೆ ಮಾಡಿರ್ತಾರೆ. ನ್ಯಾಯದಿಂದಲೇ ದುಡಿದ ಹಣ. ಆದರೆ ಹುಂಡಿಗೆ ಹಾಕುವಾಗ ಅವರ ಮನದಲ್ಲಿ ನಿರೀಕ್ಷೆಗಳಿರುತ್ತವೆ. ಹರಕೆಗಳೊಂದಿಗೆ ಹುಂಡಿಗೆ ಕಾಸು ಹಾಕ್ತಾರೆ. ಭಗವಂತ, ನನಗೆ ಇಂತಹದ್ದೊಂದು ಸಹಾಯ ಮಾಡಪ್ಪ, ಇದನ್ನ ಕರುಣಿಸಪ್ಪ ಅಂತ ಕೇಳಿರ್ತಾರೆ. ಈ ಹಣವನ್ನೂ ನಾನು ತಗೊಳ್ತೀನಿ. ಆದ್ರೆ ಇದನ್ನ ನಾನು ಕುಬೇರನ ಸಾಲ ಸೋಲ ಅಂತ ಬಳಸೋದಿಲ್ಲ. ಬದಲಿಗೆ ಈ ಹಣವನ್ನ ಭಕ್ತರ ಅನುಕೂಲಕ್ಕೆ ಬಳಸುವಂತೆ ಪ್ರೇರೇಪಿಸಿದ್ದೇನೆ. ಈ ಹಣದಿಂದಲೇ ಅನ್ನದಾನ, ಇತರೆ ಜನಪರ ಕಲ್ಯಾಣ ಸೇವೆಗಳು ನಡೀತಾ ಇವೆ. ಹಣ ಹಾಕಿದವರ ಬಯಕೆಗಳನ್ನ ನಾನೇ ಈಡೇರಿಸಬೇಕು ಅಂತೇನೂ ಇಲ್ಲ. ಅವರ ಹಣ ಈ ರೀತಿ ಪುಣ್ಯ ಕೆಲಸಗಳಿಗೆ ಸದುಪಯೋಗವಾಗೋದ್ರಿಂದ ತನ್ನಿಂತಾನೇ ಪುಣ್ಯ ಸಂಪಾದನೆಯಾಗುತ್ತೆ. ಆ ಪುಣ್ಯವೇ ಅವರ ಬಯಕೆಗಳನ್ನ ಈಡೇರಿಸುತ್ತದಷ್ಟೇ ಎಂದು ಶ್ರೀದೇವಿಗೆ ತಿಳಿಸಿದ್ದಾನೆ ತಿಮ್ಮಪ್ಪ. ಇನ್ನು ಶ್ರೀವಾರಿಯ ಪ್ರಕಾರ ಅವನ ಹುಂಡಿಗೆ ಬೀಳುವ ಮೂರನೇ ವರ್ಗದ ಹಣವೇ ಪಾಪಧನ. ಇದನ್ನೇನು ವಿಶೇಷವಾಗಿ ಹೇಳಬೇಕಿಲ್ಲ. ಅನ್ಯಾಯದಿಂದ, ಜನವಿರೋಧಿ ಕೆಲಸಗಳಿಂದ ಸಂಪಾದಿಸಿದ ಹಣವಿದು. ಚೆನ್ನಾಗಿ ಸಂಪಾದನೆ ಮಾಡೋ ಇಂತಹ ಪಾಪಿಗಳು ದೇವರ ಮೇಲಿನ ಆತಂಕದಲ್ಲೇ ಪಾಪದಿಂದ ಮುಕ್ತಿ ಹೊಂದೋದಕ್ಕೆ ಅನ್ನೋ ಕುಂಟು ನೆಪದಲ್ಲಿ ಇಲ್ಲಿಗೆ ದುಡ್ಡು ತಂದು ಸುರಿತಾರೆ. ಅಂತಹವರು ಎಷ್ಟೇ ದುಡ್ಡು ಸುರಿದ್ರೂ ಅವರ ಫಲ ಅಷ್ಟೇ. ಮತ್ತಷ್ಟು ಹಣ ಸಂಪಾದನೆ ಮಾಡಬಹುದವರು. ಆದರೆ ಆರೋಗ್ಯ, ಕೌಟುಂಬಿಕ ನೆಮ್ಮದಿ, ಮನಃಶಾಂತಿ ಇಲ್ಲದೆ ಬದುಕಿನ ಮುಂದೆ ಹಣ ವ್ಯರ್ಥವೆನಿಸುತ್ತದೆ ಒಂದು ಹಂತದಲ್ಲಿ ಅವರಿಗೇನೆ. ಆದರೂ ಇಂತಹವರ ಹಣವನ್ನ ಸ್ವೀಕರಿಸೋದ್ಯಾಕೆ ಅಂದ್ರೆ ನಮ್ಮ ಹಣದೊಂದಿಗೆ ಆ ಹಣದ ಮೇಲೆ ಪಾಪ ಕರ್ಮಗಳೂ ಕೂಡ ತಲೆಯ ಮೇಲಿನ ಜುಟ್ಟಿನಂತೆಯೇ ಕೂತಿರುತ್ತೆ. ಪಾಪಿಗಳು ನನಗೆ ಮುಡಿಪು ಕಟ್ಟಿದ ಹಣವನ್ನ ತಂದು ಇಲ್ಲಿ ಸುರಿದು ಕೇಶಮುಂಡನದ ಮುಡಿ ಕೊಟ್ಟು ಹೋಗುವಾಗ ಅವರಿಗೆ ಮತ್ತೊಂದು ಅವಕಾಶ ಕೊಟ್ಟಿರ್ತೇನೆ. ಅಲ್ಲಿಯವರೆಗೆ ಪಾಪ ತೊಳೆದುಕೊಂಡು ಹೊಸ ಬದುಕನ್ನ ಆಚರಿಸಲು ಅವರಿಗೆ ಅಂದಿನಿಂದ ಅವಕಾಶವಿರುತ್ತೆ. ಆದರೆ ಮತ್ತದೇ ಪುನರಾವರ್ತಿತರ ತಪ್ಪು ಮನಸ್ಥಿತಿಗಳೊಂದಿಗೆ ಕಳೆದ್ರೆ ಅವರ ಭಯವು ಇಡೀ ಜೀವಮಾನ ಹೀಗೆ ಇರುತ್ತೆ. ನನ್ನ ಬಳಿ ಪದೇ ಪದೇ ಬರುತ್ತಲೇ ಇದ್ದರೂ ಅವರ ಏಳಿಗೆ ಮಾತ್ರ ಆಗೋದಿಲ್ಲ. ನಿರಾಸೆಗಳೊಂದಿಗೆ ಜೀವನ ಸಾಗಿಸಬೇಕಾಗತ್ತೆ ಎಂದು ಹೇಳಿದ್ದಾನೆ ಭಗವಂತ. ಇನ್ನೂ ಒಂದು ವರ್ಗವಿದೆ. ದೇವರಿಗೇ ಮೋಸ ಮಾಡಿ ಬದುಕುವ ಜನ. ಹುಂಡಿ ದುಡ್ಡನ್ನ, ಕಾಣಿಕೆ ಆಭರಣಗಳನ್ನೂ ಎಗರಿಸುವ ಚಾಲಾಕಿ ಜನರಿರ್ತಾರೆ ಭಗವಂತನ ಸನ್ನಿಧಿಯಲ್ಲೇ. ಎಲ್ಲವನ್ನೂ ನೋಡುವ ಭಗವಂತ ಸುಮ್ಮನೆ ಬಿಡುತ್ತಾನೆಯೇ? ಪಾಪ ವಿಮೋಚನೆಗೆಂದು ಭಗವಂತನ ಸನ್ನಿಧಿಗೆ ಬರುವಾಗ ಇಲ್ಲೇ ಪಾಪ ಮಾಡಿದ್ರೆ ಬದುಕು ಹಸನಾಗುವುದೇ? ಬದುಕಿನ ಪ್ರಮುಖ ಘಟ್ಟಗಳಲ್ಲಿ ಅಂತಹವರು ಹಾಗೂ ಅಂತಹವರ ಕುಟುಂಬ ಕಣ್ಣೀರಲ್ಲೇ ಕೈ ತೊಳೆಯುತ್ತೆ ಅಷ್ಟೆ. ವೀಕ್ಷಕರೇ, ಇದನ್ನ ನೋಡಿದ ಮೇಲೆ ನೀವು ತಿಮ್ಮಪ್ಪನಿಗೆ ಮುಡಿಪು ಕಟ್ಟೋ ಹಣದ ಮೌಲ್ಯ ಮತ್ತು ವರ್ಗ ಎಂತಹದ್ದು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿಕೊಳ್ಳಿ. ಯಾಕಂದ್ರೆ ಇಲ್ಲೇ ನಿಮಗೆ ಅದರ ಪುಣ್ಯ ಫಲದ ಅಂದಾಜು ದಕ್ಕಿಬಿಡತ್ತೆ. ಇದು ಈ ಹೊತ್ತಿನ ಮಹಿಮೆಯ ವಿಶೇಷತೆ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಾಳಿನ ಮಹಿಮೆ ಸಂಚಿಕೆಯಲ್ಲಿ.